ಸೊ ಇವಾಗ ಆಕ್ಚುಲಿ ಒಂದು ಪ್ರ್ಯಾಂಕ್ ಮಾಡೋಣ. ಇವಾಗ ನಿಮ್ಮ ಅಮ್ಮಂಗೆ ಕಾಲ್ ಮಾಡ್ತೀರಾ, ಅಮ್ಮಂಗೆ ಕಾಲ್ ಮಾಡ್ಬಿಟ್ಟು ಒಂದ್ ಯಾರ್ದಾದ್ರು ಹೆಸರು ತಗೋತೀರಾ, ಹೇಳ್ತೀರಾ ಅಮ್ಮ ನಂಗೆ ಇವ್ರು ತುಂಬಾ ಇಷ್ಟ ಆಗಿದ್ದಾರೆ, ಏನಾದ್ರು ಪ್ಲಾನ್ ಮಾಡ್ಬೋದಾ ಅಂತ. ವಿಲ್ ಸಿ. ಅಂದ್ರೆ ರ್ಯಾಂಡಮ್ ಹುಡುಗಿ ಹೆಸರು ಹೇಳ್ಬೋದಾ? ರ್ಯಾಂಡಮ್ ಹುಡುಗಿ ಹೆಸರು ಹೇಳ್ಬೋದಾ? ಓಕೆ ಓಕೆ. ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು ಇದು. ಕಮಾನ್. ನೀವು ಕರೆ ಮಾಡಿರುವ ಸಂಖ್ಯೆ ಬಿಸಿ ಆಗಿರುವುದರಿಂದ ನಿಮ್ಮ ಕರೆಯನ್ನು ಕಾಯ್ದಿರಿಸಲಾಗಿದೆ. ನಮ್ಮಮ್ಮ ಸ್ವಲ್ಪ ಫೋನಲ್ಲಿ ಮಾತಾಡೋದು ಜಾಸ್ತಿ, ಯಾರ ಹತ್ರ ನಾವು ಮಾತಾಡ್ತಿದ್ದಾರೆ. ನಮ್ಮಮ್ಮ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಅಮ್ಮ, ಏನು ಮಾಡ್ತಾ ಇದೆಯಾ? ಇದು ಇಲ್ಲಿ ಮುಗೀತು ಇಂಟರ್ವ್ಯೂ. ನಾನು ಕಿರಣ್ ಇನ್ನೇನು ಹೊರಡ್ತೀವಿ. ನಾನು ಇಲ್ಲಿ ಮುಗಿಸ್ಕೊಂಡು ಬರ್ತೀನಿ. ಏನು ನಿಂಗೊಂದು ಏನೋ ಹೇಳಬೇಕಿತ್ತು. ಇಲ್ಲಿ ನಾನು ಕಿರಣ್ ಚರ್ಚ್ ಸ್ಟ್ರೀಟಿಗೆ ಬಂದಿದ್ವಿ. ಆ್ಯಕ್ಚುಲಿ ಅದೇ ಇದು ಏನು ನಾನು ಹೇಳ್ತೀನಿ, ನೀನು ಬೈಬಾರ್ದು. ಫಸ್ಟ್ ಹೇಳ್ತೀನಿ, ಬೈಯಲ್ಲ ಅಂತಂದ್ರೆ ಹೇಳ್ತೀನಿ. ಆಯ್ತು, ಏನಿಲ್ಲ ಕೇಳಿಸ್ಕೊ. ಇದು ಏನು ನಂದು ಇವನು ಕಿರಣ್ ಹೇಳ್ತಿದ್ನಲ್ಲ ಅವಾಗ ಅದೇ ಗರ್ಲ್ ಫ್ರೆಂಡ್ ಇದ್ದಾನೆ ಅಂತ. ಇವನು ಸುಳ್ಳು ಹೇಳ್ತಾನೆ ನಿನ್ನ ಹತ್ರ, ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಹೇಳ್ತಿದ್ನಲ್ಲ. ಅದೇ ಅವಳು ಸಿಕ್ಕಿದ್ದಾಳೆ, ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಕರ್ಕೊಂಬರ್ಲಾ? ಓಕೆನಾ ನಿಂಗೆ? ಫಸ್ಟ್ ಕರ್ಕೊಂಬ ಅಂತಂದ್ರೆ ಏನ್ ಹೇಳ್ತೀಯ? ಮನೆ ಕರ್ಕೊಂಡ್ ಬಂದ್ರೆ ಬೇಡ ಅಂತ ಹೇಳ್ತಾ ಇದೀನಿ ನಾನು. ನೀನ್ ಬೇಡ ಅಂತ ಹೇಳ್ತಿದ್ಯಾ? ನೀನ್ ಫಸ್ಟ್ ಕರ್ಕೋಬಾ, ಆಮೇಲೆ ಕಥೆ ಆಮೇಲೆ. ಸರಿ ಆಯ್ತು, ಕರ್ಕೊಂಡ್ ಬರ್ತೀನಿ ಬಿಡು. ಬಾಯ್. ಏನು ಕೇಳಲ್ವಾ ಅಮ್ಮ? ಮಾತಾಡು. ಅಮ್ಮ ಏನು ಕ್ವಾಲಿಟೀಸ್ ಇಂಥದ್ದು ಇರ್ಬೇಕು ಅಂತ ಏನು ಕೇಳಲ್ವಾ? ಏನಕ್ಕೆ ಅವೆಲ್ಲ ಏನಿಲ್ಲ. ಒಪ್ಪು ಬಿಡ್ತೀರಾ? ಹಾಗಾದ್ರೆ ನನ್ನ ಒಪ್ಕೊಂಡ್ಬಿಡ್ತೀರಾ? ಅವ್ರು ನಾನು ಕರ್ಕೊಂಡ್ ಬರಕ್ ರೆಡಿ ಆಗಿದ್ದಾರೆ ಇವಾಗ. ಪರವಾಗಿಲ್ಲ, ಅವ್ರಿಗೆ ಇಷ್ಟ ಆದ್ರೆ ಮಾಡ್ಕೊಂಡು ಆರಾಮಾಗಿ. ಹೌದಾ? ನನ್ನ ಹೆಸರು ಕೇಳಲ್ವಾ ಅಮ್ಮ ನೀವು? ನಾನೊಂದು 10 ವರ್ಷ ದೊಡ್ಡೋಳು ಕಲ್ಯಾಣ್ಗಿಂತ. ಹೌದಾ? ಇನ್ನ ಒಳ್ಳೇದಲ್ವ, ಒಳ್ಳೆ ಮೆಚುರಿಟಿ ಇರುತ್ತೆ. ಅಮ್ಮ ನಮಸ್ತೆ, ಪವಿತ್ರ ರೆಡ್ FM ಇಂದ. ಮೋಸ್ಟ್ಲಿ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ ಅಲ್ವಾ? ಸಖತ್ತಾಗ್ತದೆ ನಮ್ಮಮ್ಮ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.